3 ಎಕರೆಗೆ ಅವ್ರ 3 ಲಕ್ಷ ರೂಪಾಯಿ ಔಷಧಕ್ಕೆ ಖರ್ಚು ಮಾಡಿರಿ ಅವ್ರು. ಅದ್ರ ಹೂ ಬಿಡೋ ಟೈಮ್ದಾಗ ಅಲ್ಲಿ ಜೇನು ಹುಳುಗಳು ಬರ್ಲಿಲ್ಲ, ಪರಾಗಸ್ಪರ್ಶ ಆಗ್ಲಿಲ್ರಿ ಅದ. ಇದು ನೀವು ಫರ್ಟಿಲೈಸರ್ ಯೂಸ್ ಮಾಡಿದ ಪ್ಲಾಟ್ನಾಗ ಗಿಡ ನಡಿಲ್ಲ ದಾಂಡಿ ಗಿಡದು ದಾಂಡಿ ಗಿಡ ಆಗ್ಲಿಲ್ಲಪ್ಪ ಅಂದ್ರೆ ಇದ್ರ ಮ್ಯಾಲ ಒಂದ್ ತಟ್ ಹೋಗದ ಔಷಧ ಹೊಡಿರಿ. ಇದ್ರಾಗ ಒಟ್ಟು ಒಂದ್ ಹುಳಕ್ ಸಿಗ್ತಾರ, ಒಳಗ್ ಹೋಗ್ತಾರ, ಎಲ್ಲಾ ಹುಳುಗಳು ಸತ್ತು ಬಿಡ್ತಾರ. ಅಂದ್ರೆ ಇಲ್ಲಿ ತಳಗ್ ಪಿಲ್ ಆಗ್ಯಾವ ನೋಡ್ರಿ ಇವೆಲ್ಲ, ಇದ್ರಾಗ ಮರಿ ಹಾಕತಾವ್ರಿ ಇವ ಪೈಲ್ ಇವ 8 ತುಂಬ್ಕೋತಾವ್ರಿ ತಳಗ. ಇವ್ 8 ತುಂಬಿ ಪಿಲ್ ಆದ್ರಪ್ಲೆ ಅವ್ ಮ್ಯಾಲ ತುಪ್ಪ ಕಟ್ಟಕ್ ಸ್ಟಾರ್ಟ್ ಮಾಡ್ತಾವ್ರಿ ರಾಣಿ ಗಟ್ಟ. ಏನೈತಿ ಅಂದ್ರೆ ಇವ್ ತೂತ ಇದ್ರಾಗ ವರ್ಕರ್ಸ್ ಅಟ್ಟ ಹಾಕತಾವ್ರಿ. ರಾಣಿ ಏನಕೈತಿ ವರ್ಕರ್ಸ್ ಕಿತ್ತ ಒಂದ್ ಸ್ವಲ್ಪ ದುಡ್ದಿರ್ತೈತಿ ರಾಣಿ. ನಮಸ್ಕಾರ ರೀ, ನಾವಿವತ್ತ ಸಿದ್ದಾಪುರಕ್ಕೆ ಬಂದೇವ್ರ, ರಾಯಬಾಗ್ ತಾಲೂಕಾ. ಇಲ್ಲಿ ಸುಜಾತ ಆರ್ಗ್ಯಾನಿಕ್ ಫಾರ್ಮ್ಸ್ ಅಂತ ಹೇಳಿ ಆರ್ಗ್ಯಾನಿಕ್ ವೇದಾಗ ಜೇನು ಸಾಕಾಣಿಕೆ ಮಾಡ್ತಾರ ಇವ್ರ ಅಂತ. ಇಲ್ಲಿ ನಮ್ಮ ಸಂಗಾಟ ವಿಜಯ್ ಪಾಟೀಲ್ ಸರ್ ಅದಾರು. ಅವ್ರನ್ನ ಇದ್ರ ಬಗ್ಗೆ ಜೇನು ಸಾಕಾಣಿಕೆ ಬಗ್ಗೆ ಪೂರಾ ಸಂಪೂರ್ಣ ಮಾಹಿತಿ ಕೇಳೋನು. ಈ ವಿಡಿಯೋ ಪೂರಾ ನೋಡ್ರಿ. ನಮ್ಮ ಕರ್ನಾಟಕ ಫಾರ್ಮರ್ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮಸ್ಕಾರ. ನಮಸ್ಕಾರ. ಇದು ಜೇನು ಸಾಕಾಣಿಕೆ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಆಡಲ್ಲ. ಜೇನು ಸಾಕಾಣಿಕೆ ಅಂದ್ರೆ ಇದ ಫಸ್ಟ್ ಸ್ಟಾರ್ಟಿಂಗ್ ಏನಕ್ಕಿತ್ರಿ, ಎಲ್ಲಾ ನಮ್ಮ ಮುತ್ಯಾಗಳ ಕಾಲದಾಗ ಇದ ನೈಸರ್ಗಿಕವಾಗಿ ಎಲ್ಲಾ ಕಡೆ ಪರಾಗಸ್ಪರ್ಶ ಆಕೈತ್ರಿ. ಅಂದ್ರ ಆಗ ಏನ ಹೂ ಬಿಡೋಟಿಗೆ ಎಲ್ಲಾ ಕಡೆ ಜೇನು ಹುಳುಗಳು ಇರ್ತಿದ್ರಿ, ಅವ್ ಬಂದ ಪರಾಗಸ್ಪರ್ಶ ಮಾಡಿಕ್ಕಿದ್ರಿ, ನಮ್ಗೆ ಹೀಲ್ಡ್ ಜಾಸ್ತಿ ಸಿಗ್ತಿತ್ರಿ. ಈಗ ಏನಾಗತ್ತೈತ್ರಿ, ಎಲ್ಲಾ ಕಡೆ ಈ ಪುರೋಟ ರೋಗರ ಈ ಕ್ಲೋರೋ ಯೂಸ್ ಮಾಡತ್ತಾರ. ಕ್ಲೋರೋ ಯೂಸ್ ಮಾಡೋದ್ರಿಂದ ಏನಾಗತ್ತಾವ್ರಿ, ಜೇನು ಹುಳುಗಳು ಸಂತತಿ ಕಡಿಮೆ ಆಗೈತ್ರಿ. ಈಗ ಪೈಲ ಎಲ್ಲಾ ಗಿಡಗಂಟೆಗೆ ಎಲ್ಲಿ ಹೋದ್ರು ಜೇನು ಹುಳು ಸಿಗ್ತಿದ್ರಿ, ಈಗ ಜೇನು ಹುಳುಗಳು ಸಿಗೋದ ಕಡಿಮೆ ಆಗೈತ್ರಿ. ಅದ್ರ ಸಂಬಂಧ ಏನ್ ಮಾಡೋದಂದ್ರೆ, ಈಗ ನಮ್ ಸೈಡ್ ಲಾಸ್ಟ್ ಇಯರ್ ಒಬ್ರ 3 ಎಕರೆ ಕಲ್ಲಂಗಡಿ ಪ್ಲಾಟ್ ಹಾಕಿರ್ರಿ. ಅಲ್ಲಿ ಏನ್ ಲಾಸ್ ಆಯ್ತಂದ್ರ ಅದ ಪರಾಗಸ್ಪರ್ಶ ಆಗ್ಲಿಲ್ರಿ. ಅಲ್ಲಿ ಅವ್ರ ಬೇಕಾದಟ್ ಖರ್ಚು ಮಾಡಿರಿ. 3 ಎಕರೆಕ್ ಅವ್ರ 3 ಲಕ್ಷ ರೂಪಾಯಿ ಔಷಧಕ್ಕೆ ಖರ್ಚು ಮಾಡಿರಿ ಅವ್ರ. ಅದ್ರ ಹೂ ಬಿಡೋ ಟೈಮ್ದಾಗ ಅಲ್ಲಿ ಜೇನು ಹುಳುಗಳು ಬರ್ಲಿಲ್ಲ, ಪರಾಗಸ್ಪರ್ಶ ಆಗ್ಲಿಲ್ರಿ ಅದ. ಅದ್ರ ಸಂಬಂಧ ಏನತ್ತದ ಲಾಸ್ ಐತ್ರಿ. ಈ ಸಲ ಇದ್ರ ನಮ್ಮ ಡೆಬ್ಬಿಯಾಗನ ಬಾಡಿ ಕೊಡ್ತಿರ್ಲಿಲ್ಲ. ಈ ಸಲ ಡೆಬ್ಗಳು ತಂದ ಇವ ಬಾಡಿ ಕೊಡ್ ಕಾನ್ಸೆಪ್ಟ್ ತಗನ್ರಿ. ಈಗ ಎಲ್ಲಾ ಕಡೆ ಏನ್ ಡೆಬ್ಗಳು ಹೋದ್ರಲ್ಲ, ಒಟ್ಟ ಈಗ 18ನೇ ದಿನಕ್ಕ ಕಲ್ಲಂಗಡಿ ಫ್ಲೋರಿಂಗ್ ಸ್ಟಾರ್ಟ್ ಆಕೈತ್ರಿ. ಅದ ಫ್ಲೋರಿಂಗ್ ಸ್ಟಾರ್ಟ್ ಆಗ ನಾವ್ ಏನ್ ಮಾಡ್ದ, ಒಂದ್ 18ರಿಂದ 20ನೇ ದಿನಕ್ಕೆ ಓದಿಟ್ಟಿವಿ ಅಂದ್ರ ಅಲ್ಲಿ ಪರಾಗಸ್ಪರ್ಶ ಏನಕೈತಿ, ಒಟ್ಟ ಒಂದ್ 5-6 ದಿನದಾಗ ಕಾಯಿ ಎಲ್ಲಾ ಸೆಟ್ಟಿಂಗ್ ಕೂತ್ ಬಿಡ್ತೈತ್ರಿ. ಅದ ಕಾಯಿ ಸೆಟ್ಟಿಂಗ್ ಕೂತಂದ್ರೆ ಇದ್ರದ ಒಣ್ಣೆದ ಪ್ರಾಫಿಟ್ ಏನಂದ್ರ, ಕಲ್ಲಂಗಡಿಯಾಗ 2-3 ತರ ಕಾಯಿ ಹಾಕವ್ರಿ. ಪೈಲ್ 1 ಸ್ಟೇಜ್, 2ನೇ ಸ್ಟೇಜ್, 3ನೇ ಸ್ಟೇಜ್ ಅಂತಂದ. ನಾವ್ ಕಟಾವ್ ಹಾರ್ವೆಸ್ಟ್ ಮಾಡೋ ಟೈಮ್ದಾಗ ಫಸ್ಟ್ ಸ್ಟೇಜ್ ಇರ್ತೈತ್ರಿಲ್ಲ, ಅದಕ್ಕ ಫುಲ್ ಡಿಮ್ಯಾಂಡ್ ಇರ್ತೈತ್ರಿ. ಅದಕ್ಕೆ 2ನೇ ಸ್ಟೇಜ್ಗೆ ಏನ್ ಮಾಡ್ತಾರು, ಈಗ ಪೈಲ 10 ರೂಪಾಯಿ ಕೆಜಿ ಹೋಯ್ತಾರ್ರಿ. 2ನೇ ಸ್ಟೇಜ್ ಕಾಯಿ ಇರ್ತೈತ್ರಿಲ್ಲ, ಅದನ್ನೊಮ್ಮೆ ಏಕದಮ್ 5 ರೂಪಾಯಿ ಕೆಜಿ ಕೇಳ್ತಾರ. ಇದ್ರ ಇಡೋದ್ರಿಂದ ಏನ್ ಲಾಭ ಅಂದ್ರ, ಈ ಮೂರ್ ಸ್ಟೇಜ್ ಏನ ಸೆಟ್ಟಿಂಗ್ ಆಗಿರ್ತೈತಿ ನೋಡ್ರಿ, ಅದೆಲ್ಲಾ ಕೂಡಿ ಒಟ್ಟ ಒಂದರ ಸೆಟ್ಟಿಂಗ್ ಆಕೈತ್ರಿ. ಒಂದ ರೇಟ್ದಾಗ ಇಡೀ ನಮ್ ಪ್ಲಾಟ್ ಎಲ್ಲಾ ಖಾಲಿ ಆಕೈತ್ರಿ. ಅದರಿಂದ ಜೇನು ಹುಳುಗಳು ಇಡೋದ್ರಿಂದ ಅದೊಂದು ಲಾಭ ಐತ್ರಿ. ಇದು ನೀವು ಫರ್ಟಿಲೈಸರ್ ಯೂಸ್ ಮಾಡಿದ ಪ್ಲಾಟ್ನಾಗ ಗಿಡ ನಡಿಲ್ಲ ಹೆಂಗಂದ್ರ ಈಗ ಫರ್ಟಿಲೈಸರ್ ಅಂದ್ರ ರೀ, ಔಷಧ ಹೊಡಿ ಟೈಮ್ದಾಗ ಇದನ್ನ ಡೆಬ್ಬಿ ಹೊರಗಿಡದ್ರಿ. ಇದಕ್ಕ ಔಷಧ ಏನ್ ಮಾಡುದ್ರಿ, ಇವ್ ಸಂಜೆ 6 ಗಂಟೆ ಅಂದ್ರೆ ಎಲ್ಲಾ ಡೆಬ್ಯಾಗ ಒಳಗ್ ಹೋಗ್ಕೊಂಡಿರ್ತಾವ್ರಿ. ಡೆಬ್ಯಾಗ ಒಳಗ್ ಹೋಗಿ ಕೂತು ಅಂದ್ರೆ ಇದ್ರ ಮ್ಯಾಲ ದಾಂಡಿ ಗಿಡದು ದಾಂಡಿ ಗಿಡ ಆಗ್ಲಿಲ್ಪ ಅಂದ್ರೆ ಇದ್ರ ಮ್ಯಾಲ ಒಂದ್ ತಟ್ ಹೋಗದ ಔಷಧ ಹೊಡಿದ್ರಿ. ಅದು ಎಂತ ಔಷಧ ಹೊಡಿದ್ರ, ಗ್ರೋತ್ ಪ್ರಮೋಟರ್ ಅದ ಹೊಡಿದ್ರಿ, ಟಾನಿಕ್. ಈಗ ಇದ್ರ ಪೆಸ್ಟಿಸೈಡ್ ಮತ್ತೆ ಇನ್ಸೆಕ್ಟಿಸೈಡ್ ಅಂತ ಬರ್ತಾವ್ರಿ. ಅವ್ನ ಹೊಡೆದ್ವಿ ಅಂದ್ರೆ ಏನ್ ಮಾಡ್ರಿ, ಹುಳುಗಳು ಉಳಿದಿಲ್ರಿ. ಇದ್ರಾಗ ಒಟ್ಟ ಒಂದ್ ಹುಳಕ್ ಸಿಗ್ತಾರ, ಒಳಗ್ ಹೋಗ್ತಾರ, ಎಲ್ಲಾ ಹುಳುಗಳು ಸತ್ತು ಬಿಡ್ತಾವ್ರಿ. ಅದ್ರ ಸಂಬಂಧ ಏನ್ ಮಾಡುದ್ರಿ, ಇದನ್ನ ಡೆಬ್ಬಿಯನ್ನ ಪ್ಲಾಟ್ದ ಬಾಳ ದಿವಸ ಹಿಡಿದ್ರು. 10ರಿಂದ 12 ದಿವಸ ಹಿಡಿದಿರ್ತೈತ್ರಿ. ದಾಳಂಬ್ರಿಯಾಗ ಏನ್ ಮಾಡ್ತಾರಂದ್ರ ಒಂದ್ 15ರಿಂದ 20 ದಿವಸ ಇಡ್ತಾರ. ಅವ್ರಿಗೆ ಡೆಬ್ಬಿಯಲ್ಲಿ ಕಾಯಂ ಹೋಯ್ತಾರ. ಇಲ್ಲಿ ಜತ್ ಸೈಡ್, ಮುಚ್ಚಂಡಿ ಸೈಡ್ ಹೋಯ್ತಾರ್ರಿ. ಅವ್ರಿಗೆ ಡೆಬ್ಬಿ ಇಟ್ರಂದ್ರ ಆ ಟೈಮ್ದಾಗ ಅವ್ರ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಹೊಡೆದ ಬಿಟ್ಬಿಡ್ತಾರ. ಒಟ್ಟ ಒಂದು 15ರಿಂದ 20 ದಿನದಾಗ ಇದೆಲ್ಲಾ ಸೆಟ್ಟಿಂಗ್ ಕೂತ್ ಬಿಡ್ತೈತ್ರಿ ಕಾಯಿ ಅಂತ. ಡೆಬ್ಬಿ ಹೊರಗೆ ತೆಗೆದಿರ್ತಾರು. ಅವ್ರ ಕೊಂಡ ಓದಿರಂದ್ರ ಅವ್ರೇ ಇಟ್ಕೋತಾರ, ಇಲ್ಲಿಕ ನಮಗ್ ವಾಪಸ್ ತಗೊಂಡ್ ಕೊಡ್ತಾರ. ಇದು ಹೆಂಗ್ರಿ ಡೆಬ್ಬಿ ಅಂದ್ರ ರೀ, ಈಗ ಒಂದ್ ಡೆಬ್ಬಿ ಎಷ್ಟ್ ದಿನ ಇಡ್ಬೇಕ್ರಿ ಜೇನ್ ತುಪ್ಪ ತಯಾರಾಕತ್ರ ಅಷ್ಟ್ರೊಳಗ? ಇಲ್ರಿ, ಅವ್ರ ಜೇನ್ ತುಪ್ಪ ಸಂಬಂಧ ಹೋಯ್ತಲ್ರಿ. ಒಟ್ಟ ಓನ್ಲಿ ಏನ ಪರಾಗಸ್ಪರ್ಶ ಸಂಬಂಧ ಹೋಯ್ತಾರ್ರಿ. ಇದ ಜೇನ್ ತುಪ್ಪ ತಯಾರಾಗ್ಬೇಕಂದ್ರ ಹೆಂಗೈತಿ ಅಂದ್ರ, ಈಗ ಕಡೆ ಶಿರ್ಸಿ ಸೈಡ್ ರೀ, ಮಲ್ನಾಡ್ ಸೈಡ್ ಬೇಗ ಅಟ್ಟ ತಿಂಗಳದ ತುಂಬ್ಕೋತಿರ್ತಾವ್ರಿ. ಈಗ ನಮ್ ಸೈಡ್ ಏನತ್ರಿ, ಈಗ ಎಲ್ಲಾ ಕಡೆ ಬರೀ ಕಬ್ಬ ಗೊಂಜಾಳ ಅದ ಇದು ಇರ್ತೈತ್ರಿ. ಇಲ್ಲಿ ಹೂವಿನ ಗಿಡಗಳು ಅನ್ನೋದ ಇರೋದಿಲ್ರಿ. ಇದ್ದಿದ್ದು ಏನ ಮನಿ ಮುಂದ್ 4 ಗಿಡ ಇರ್ತಾವ್ರಿ, ಅಟ್ಟಿಗೆ ಸಫಿಶಿಯಂಟ್ ಆಗೋದಿಲ್ರಿ. ಅದ್ರ ಸಂಬಂಧ ಏನ್ ನಮ್ಮಲ್ಲಿ ಒಂದ್ ಜರ ಲೇಟ್ ಆಕೈತ್ರಿ. 2-3 ತಿಂಗಳಿಗೊಮ್ಮೆ ತುಂಬಾಕತ್ತೈತ್ರಿ ಅದ. ಅದ್ರ ಸಂಬಂಧ ಈಗ ಸಾಕಿರ್ತಾರ ನೋಡ್ರಿ, ಅವ್ರ 3 ತಿಂಗಳಿಗೊಮ್ಮೆ ತುಪ್ಪ ತೆಗಿತಾರ್ರಿ. ಈಗ ನಮ್ ಸೈಡ್ ನಾವ್ 2 ತಿಂಗಳಿಗೊಮ್ಮೆ ತೆಗಿತೀವ್ರಿ ತುಪ್ಪ. ಇದೊಂದ್ ತೆಗದಾಗ ಒಂದ್ ಡೆಬ್ಬ್ಯಾಗ ಎಷ್ಟು ಹೊಂದತ್ರಿ? ಈಗ ಒಂದ್ ತೆಗದಾಗ ಇದ ಮೇನ್ ಆಗಿ ಆ ಕಡೆ ಮಲ್ನಾಡ್ ಸೈಡ್ ಒಂದ್ ಡೆಬ್ಬ್ಯಾಗ 4 ಕೆಜಿ ಹೊಂದತ್ರಿ. ಅಂದ್ರ ಅಲ್ಲಿ ಎಲ್ಲಾ ತರ ಫ್ಲೋರಿಂಗ್ ಜಾಸ್ತಿ ಇರ್ತೈತ್ರಿ. ನಮ್ ಸೈಡ್ ಕಡಿಮೆ ಇರ್ತೈತಿ ನೋಡ್ರಿ. ಒಂದ್ ಡೆಬ್ಬ್ಯಾಗ ತೆಗದಾಗ 1.5ರಿಂದ 2 ಕೆಜಿ ತನ ತುಪ್ಪ ಹೊಂದತ್ರಿ ಅದು. ಇದ್ರೊಳಗೆ ಹೆಂಗಿರ್ತೈತಿ ಒಂದ್ ಸ್ವಲ್ಪ ತೋರ್ಸಲ್ ನಾನು. ಎಷ್ಟು ಜನ ಇಟ್ಕೊಡ್ತಾರಿ ನೀವು ಕೊಡುವಾಗ್ರಿ, ಜನ ಡೆಬ್ಬಿ ಕೊಡುವಾಗ್ರಿ? ಈ ಡೆಬ್ಬಿ ಕೊಡುವಾಗಂದ್ರ ರೀ, ಇದ ISI ಫ್ರೇಮ್ ಬಾಕ್ಸ್ ಇದ. ಇದ್ರಾಗ ಟೋಟಲ್ 8 ಫ್ರೇಮ್ ಇರ್ತಾವ್ರಿ. 8 ಫ್ರೇಮ್ ಅಂದ್ರ ಇಲ್ಲಿ ತೋರ್ಸ್ಬರ್ರಿ. 1 2 3 4 5 6 ಇಲ್ಲಿ 2 ಇರ್ತಾವ್ರಿ. ಇಲ್ಲಿ ಗ್ಲಾಸ್ ಇಟ್ಟಿರ್ತೀವಿ ನಾವು. ಇಲ್ಲಿ ಎದಕ್ ಗ್ಲಾಸ್ ಇಡ್ತೀವಪ್ಪ ಅಂತಂದ್ರ, ಮಲ್ನಾಡ್ ಸೈಡ್ ಎಲ್ಲಾ 12 ತಿಂಗಳಲ್ಲಿ ಫ್ಲೋರ್ ಇರ್ತೈತ್ರಿ. ನಮ್ ಸೈಡ್ ಏನಕೈತ್ರಿ, ಇಲ್ಲಿ ಸೀಸನ್ ಟೈಮ್, ಬ್ಯಾಸಿಗೆ ಟೈಮ್ದಾಗ ಎಷ್ಟು ಫ್ಲೋರ್ ಇರ್ತೈತ್ರಿ, ಮಳೆಗಾಲ ಟೈಮ್ದಾಗ ಇರೋದಿಲ್ರಿ. ಅಂದ್ರ ಒತ್ತಾಡಿ 3-4 ದಿನದ ಗಟ್ಲೆ ಮಳಿ ಹತ್ತತ್ರಿ. ಆ ಟೈಮ್ದಾಗ
ಮಳೆ ಇತ್ತಂದ್ರೆ ಹುಳುಗಳು ಹೋಗೋದಾಗ ಕಡಿಮೆ ಆಕೈತ್ರಿ ಇದ. ಆ ಟೈಮ್ದಾಗ ನಾವ್ ಏನ್ ಮಾಡ್ಬೇಕಂದ್ರ ಒಂದ್ ತಿಂಗಳ 1.5 ತಿಂಗಳ ಶುಗರ್ ಸಿರಪ್ ಹಾಕ್ಬೇಕು. ಅದಕ್ಕೆ ಸಿರಪ್ ಹಾಕಿದ್ವಿ ಅಂದ್ರೆ ಅವ್ ಕುಡ್ಕೋತಾ ಇರ್ತಾವ್ರಿ. ಅವಕ್ ಎಲ್ರಿ ಹೊರಗ ಅದ್ರಾಗ ಒಂದು ಹುಳುಗಳ 2 ರಿಂದ 3 ಕಿಲೋಮೀಟರ್ ತಿರ್ಗಾಡ್ತಿರ್ತಾವ. ಅವಕ್ ಎಲ್ರಿ ಈಗ ಫ್ಲವರ್ ಗೊತ್ತಾದು ಅಂದ್ರೆ ಅವ್ ಶುಗರ್ ಸಿರಪ್ ಕುಡಿದಲ್ರಿ. ಆ ಫ್ಲವರ್ ದಿಂದ ಪೊಲನ್ ಗ್ರೀನ್ಸ್ ತಂದ ಇಲ್ಲಿ ಸ್ಟೋರ್ ಮಾಡ್ತಿರ್ತಾವ. ಇದ್ರಾಗ ಇದ ಏನಂದ್ರೆ ಇದ ಹನಿ ಚೇಂಬರ್ ಇದು. ಇದ್ರಾಗ ಹನಿ ಅಂದ್ರ ತುಪ್ಪ ಸ್ಟೋರ್ ಮಾಡ್ತಾವ್ರಿ. ಈ ತಾಳಗಿಂದ ಇದ ಬ್ರೂಡ್ ಚೇಂಬರ್ ಇದು. ಇಲ್ಲಿ ಅವ ಸಂತಾನೋತ್ಪತ್ತಿ ಕ್ರಿಯೆ ಮತ್ತ ಅವ ಇರಾಕ ಅವಕ್ ತುಪ್ಪ ಎಲ್ಲಾ ಸ್ಟೋರ್ ಮಾಡ್ತಿರ್ತಾರ. ಇದು ಎಷ್ಟು ತಿಂಗಳಾದ್ರ ನೀವು ಇಟ್ಟಿದ್ದೇನ್ರಿ? ಈಗ ಈ ಡೆಬ್ಬಿ ತಂದ 2 ತಿಂಗಳಾತ್ರಿ. ಈಗ 2 ತಿಂಗಳದಾಗ ನಾವ್ ತಂದಾಗ ಏನಕ್ಕಿತ್ತಂದ್ರ ಇವ 4 ಪ್ರೇಮ್ ತುಂಬಿದ್ದು ಕೊಟ್ಟಿರಿ ಅವ್ರ. ಈಗ 4 ಪ್ರೇಮ್ದಾಗ ಇವ್ ಟೋಟಲ್ 7 ಪ್ರೇಮ್ ತುಂಬ್ಯಾವ್ರಿ. ಈಗ ಇವ 7 ಪ್ರೇಮ್ ತುಂಬಿದ್ವು ಅಂದ್ರೆ ಏನ್ ಮಾಡ್ತಾವಂದ್ರ ಮ್ಯಾಲ ತುಪ್ಪ ಕಟ್ಟಕ್ ಸ್ಟಾರ್ಟ್ ಮಾಡ್ತಾವ್ರಿ. ತುಪ್ಪದು 8 ಪ್ರೇಮ್ ಪಿಲ್ ಆದ್ವು ಅಂದ್ರ ಅದ್ರ ನಾವು ತುಪ್ಪ ತೆಗಿಬೇಕು, ಇರ್ಲಿಕ್ಕೆ ಇದನ್ನ ಡಿವೈಡ್ ಮಾಡ್ಬೇಕು. ತುಪ್ಪಾನು ತೆಗಿಲಿಲ್ಲ, ಡಿವೈಡ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾವ ಇದ್ರಾಗ ಒಂದ ರಾಣಿ ಇರ್ತೈತಿ. ಇದ್ರಾಗ ಆಗ ಏನ್ ಮಾಡ್ತಾವಂದ್ರ ತಳಗ ರಾಣಿ ಕೋಶ ರೆಡಿ ಆಗಾಕತ್ತೈತಿ. ರಾಣಿ ಕೋಶ ರೆಡಿ ಆಗಿ ಅದ್ರಾಗ ಇನ್ನೊಂದ್ ರಾಣಿ ಹುಟ್ಟಾಕತೈತಿ. ಅದ್ರಾಗ ಹುಳುಗಳು ಏನಕ್ಕಾವು ಡಿವೈಡ್ ಆಕಾವ್ರಿ. 2 ಸೆಟ್ ಆಕಾವ. ಒಂದ್ ರಾಣಿ ಇದ್ರಾಗ ಉಳಿತೈತಿ, ಅರ್ಧ ಹುಳ ಇದ್ರಾಗ ಆಕಾವು. ಅರ್ಧ ಹುಳ ಎದ್ದ ಬ್ಯಾರೆ ಕಡೆ ಹೋಕಾವ್. ಇವತ್ತು ತುಡಿವೆ ಜೇನು ಅಂತ ಬರ್ತಾವ್ರಿ. ತುಡಿವೆ ಜೇನು ಏನಂದ್ರ ಇದ್ರದ ಇವ್ ಬೆಳಕನ್ಯಾಗ ಇರೋದಿಲ್ರಿ. ಇವತ್ತು ಕತ್ಲಾಗ ಇರ್ತಾವ. ಎಲ್ರಿ ಕಂಟ್ಯಾಗ ಕಲ್ಪಡ್ಯಾಗ ಒಟ್ ಎಲ್ಲಿ ಕತ್ಲ ಇರ್ತೈತಿ ನೋಡ್ರಿ, ಆ ಕತ್ಲಾಗ ಇರ್ತಾವ. ಇವು ಎದಕ್ ಫೇಮಸ್ ಅಂದ್ರೆ ಇವ ಪರಾಗಸ್ಪರ್ಶ ಮಾಡಕಂತ ಫೇಮಸ್ ರೀ ಇವ ಹುಳುಗಳು. ಅದ್ರ ಸಂಬಂಧ ಇವ ಸಾಕಾಣಿಕೆಗೆ ಯೋಗ್ಯ ತಂದ ಇವನ ತಂದದ ಇವ್ರನ್ನ. ಈಗ ಇದ್ರೊಳಗೆ ಏನ ತುಪ್ಪಿಲ್ರಿ. ಇದ ಏನ್ ಮಾಡ್ತೈತಿ ಅಂದ್ರ ತೋರ್ಸ್ನಗಪ್ರಿ. ಇದೀಗ ಏನಂದ್ರ ಇಲ್ಲಿ ತಳಗ್ ಪಿಲ್ ಆಗ್ಯಾವ ನೋಡ್ರಿ. ಇವೆಲ್ಲ ಇದ್ರಾಗ ಮರಿ ಹಾಕತಾವ್ರಿ. ಇವ ಪೈಲ್ 8 ತುಂಬ್ಕೋತಾವ್ರಿ ತಳಗ. ಇವ್ 8 ತುಂಬಿ ಪಿಲ್ ಆದ್ರಪ್ಲೆ ಅವ್ ಮ್ಯಾಲ ತುಪ್ಪ ಕಟ್ಟಕ್ ಸ್ಟಾರ್ಟ್ ಮಾಡ್ತಾವ್ರಿ. ಈ ತಳಗ್ ಪಿಲ್ ಆಗುತ್ತನ ಅವ್ ತುಪ್ಪ ಕಟ್ಟಕ್ ಸ್ಟಾರ್ಟ್ ಮಾಡುದಿಲ್ರಿ. ಮ್ಯಾಲ ಸೇಮು ಇದ ತರ ಹುಟ್ಟು ಕಟ್ಟಿ ಅವ ತುಪ್ಪ ಮಾಡಕ್ ಸ್ಟಾರ್ಟ್ ಮಾಡ್ತಾವ್ರಿ. ಮಳೆಗಾಲ ಟೈಮ್ ಇವು ಜಾಸ್ತಿ ಏನ್ ಮಾಡ್ಬೇಕಂದ್ರ ಇವನ ತಂಪದಾಗ ಇಡ್ಬೇಕು. ಹಿಂಗ್ ಗಿಡಗಳು ಇರ್ಬೇಕ್ರಿ ಎಲ್ಲಾ ಕಡೆ. ಗಿಡಗಳು ಅಂದ್ರೆ ಈಗ ಬಿಸ್ಲಾಗ ಇಟ್ಟಿವಿ ಅಂದ್ರೆ ಏನಕೈತ್ರಿ ಮ್ಯಾನ್ ಇರ್ತೈತಿ ನೋಡ್ರಿ. ಬಿಸಿಲಿಗೆ ಅದ್ ಬಾಳ ಹೀಟ್ ಆಕೈತಂದ್ರ ಮ್ಯಾನ್ ಕರ್ಗಾಕತ್ತೈತ್ರಿ. ಅವಂಗ ಎಲ್ರಿ ಹಂಗ ಕರಿಗಿದಂಗ ಎಣಸಾಕತ್ತು ಬ್ಯಾಳ ಬಾಕ್ಸ್ ಎಲ್ರಿ ಸುಡಾಕೈತಂದ್ರ ಹುಳುಗಳು ಇಲ್ಲಿ ನಮ್ಗೆ ಇರಾಕ್ ಸೇಫ್ಟಿ ಇಲ್ಲ, ನಾವ್ ಇಲ್ಲಿ ಹೋಗ್ಬೇಕಂತಂದ ಹೋಗ್ಬಿಡ್ತಾವ. ಇದ ರಾಣಿ ಗೇಟ್ ಬರ್ತೈತ್ರಿ. ಇದು ರಾಣಿ ಗೇಟ್. ಇದ್ರಾಗ ಏನೈತಿ ಅಂದ್ರೆ ಇವ್ ತೂತ ಇದ್ರಾಗ ವರ್ಕರ್ಸ್ ಅಟ್ಟ ಹಾಕೋ. ರಾಣಿ ಏನಕೈತಿ ವರ್ಕರ್ಸ್ ಕಿಂತ ಒಂದ್ ಸ್ವಲ್ಪ ದೊಡ್ಡದಿರ್ತೈತಿ ರಾಣಿ. ಅದ ಆ ಟೈಮ್ದಾಗ ಈಗ ಬಾಳ ಮಳಿ ಆಗಾಕೈತು. ಈಗ ನಾವ್ ಈ ಪ್ಲಾಟ್ದಿಂದ ಇನ್ನೊಂದ್ ಪ್ಲಾಟಿಗೆ ಹೋಯ್ತಿರಿ. ಆ ಟೈಮ್ದಾಗ ನಾವ್ ಏನ್ ಮಾಡ್ಬೇಕಂದ್ರ ಇಲ್ಲಿ 2 ಮಳಿ ಇರ್ತಾವ್ರಿ. ಇಲ್ಲಿ ಈ ತರ ಇದನ್ನ ಗೇಟ್ ಹಾಕಿಬಿಡ್ತಾರೆ. ಆ ಗೇಟ್ ಹಾಕಿ 3 ದಿವಸ ಹಾಕ್ಬೇಕು. ಇದನ್ನ ಗೇಟ್ ಎದಕ್ ಹಾಕ್ಬೇಕು ಅಂದ್ರ ರಾಣಿಗೆ ಏನಾಕತಿ ಒಂದ್ ಗಾಡಿ ಒಳಗ ಐತ್ನ್ಯಾಗ ದಡಿಕೆದವಾಗಿರ್ತೈತಿ ನೋಡ್ರಿ. ಅದಕ್ಕ ಸೇಫ್ಟಿ ಇಲ್ಲತ್ತ ಅನಸ್ತೈತ್ರಿ ಒಳಗ. ಆ ಟೈಮ್ದಾಗ ಅದ ಹೊರಗೆ ಹೋಗಕ್ ನೋಡಿದ್ರಿ. ಇಲ್ಲಿ ನಾವ್ ಗೇಟ್ ಹಾಕಿಬಿಟ್ಟಿವಿ ಅಂದ್ರ ಅದ್ ಒಳಗೆ ಇರ್ತೈತ್ರಿ. ಈ ವರ್ಕರ್ಸ್ ನೋಡ್ರಿ ಹೋಗದ ಬರೋದ್ ಮಾಡ್ತಾವ. ವರ್ಕರ್ಸ್ ಅವಕ್ ಏನೇನ್ ಫುಡ್ ಬೇಕಲ್ಲ ಪಾಲನ್ ಗ್ರೀನ್ಸ್ ಅದನ್ನ ತರದವ್ ಇದು ಮಾಡ್ತಿರ್ತಾವ. ಇಲ್ಲಿ ಐತ್ ನೋಡ್ರಿ ಪಾಲನ್ ಗ್ರೀನ್ಸ್. ಇದ್ ನಾವ್ ತಂದ ಅವಕ್ ಆಹಾರ ಇದ. ಇದ್ರಲ್ಲೇ ಒಳಗ ಬದುಕ್ತಿರ್ತಾವ್ರಿ. ನಾವೀಗ ಬ್ಯಾರೆ ಪ್ಲಾಟಿಗೆ ಓದಿರ್ತೀವಿ ನೋಡ್ರಿ. ಆಗ 3 ದಿವ್ಸ ಬಿಟ್ಟ ಇದನ್ನ ತೆಗಿದ್ರಿ. ಇದನ್ನ ಅಂದ್ರ ಅವ್ ಏನ್ ಮಾಡ್ತಾವ್ರಿ ಒಳಗ ತಳಕ ಕಸರ ಅದು ಬರ್ತೈತ್ರಿ. ತಾನ ತಂದ್ ಹೋಗೋದು. ಇವಾಗ ಜೇನ್ ಹುಳುಗಳು ಇರ್ತಾವ ನೋಡ್ರಿ. ಒಳಗ ಒಂದೊಂದ್ ಸಾಯ್ತಾವ್ರಿ. ಆ ಜೇನ್ ಹುಳುಗೊತ್ತ ಇನ್ನೊಂದ್ ವರ್ಕರ್ಸ್ ಇರ್ತೈತಿ ನೋಡ್ರಿ, ಅದ್ ತಂದ್ ಹೋಗಿರ್ತೈತ್ರಿ. ನಾವ್ ಗೇಟ್ ಏನ್ ಮಾಡಿದ್ವಿ ಅಂದ್ರೆ ಎಲ್ರ ವಾರ 15 ದಿನಗಟ್ಲೆ ಗೇಟ್ ಹಾಕ್ಬಿಟ್ವಿ ಅಂದ್ರ ಒಳಗಾದ ಸ್ಟೋರ್ ಆಗಿ ಇಲ್ಲಿ ಬಾಲುಳಾಗತಿ ಹುಳುಗೊಳಾಕತ್ತಾವ್ರಿ. ಅದ್ರ ಸಂಬಂಧ ಇದನ್ನ ಒಟ್ಟು ಈ ಪ್ಲಾಟ್ ಇನ್ನೊಂದ್ ಪ್ಲಾಟಿಗೆ ಚೇಂಜ್ ಮಾಡಿದ್ವಿ ಅಂದ್ರೆ ಇನ್ನೊಂದ್ 3 ದಿವಸ ಗೇಟ್ ಹಾಕ್ಬಿಡ್ಬೇಕ್ರಿ.